ಈತ ಹೆಂಗ್ರಿ ಹೋದ ಜರ್ಮನಿಗೆ? ಹೆಂಗ್ರಿ ರಾಜ್ಯ ಸರ್ಕಾರ ಅಲೋ ಮಾಡ್ತು? ಹೆಂಗ್ರಿ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತು? ರಾತ್ರಿ ಹೆಂಗ್ರಿ ಹೋದ ಅವ್ನು ಜರ್ಮನಿಗೆ? ಎಲ್ಲರೂ ಒಂದೇ, ನೆನ್ಪಿಟ್ಕೊಳ್ಳಿ. ಭಾಳ ಜನ ಕಾಂಗ್ರೆಸ್ಸು, BJP, JDS ಅಂತ ರಣರಂಗದಲ್ಲಿ ಒಳ್ಳೆ ನೀವು ಎದೆ ಹರ್ಕೊಂಡು ಫೈಟ್ ಮಾಡ್ತೀರಾ. ಆದರೆ ಇವರೆಲ್ಲರೂ ಒಳಗೊಳಗಡೆನೆ ಮಿಕ್ಸ್ ಆಗಿರ್ತಾರೆ. ಅವ್ರ ಮಕ್ಕಳನ್ನ ಇವ್ರು ಕಾಪಾಡ್ತಾರೆ, ಇವ್ರ ಮಕ್ಕಳನ್ನ ಅವ್ರು ಕಾಪಾಡ್ತಾರೆ. ಬೀದಿಯಲ್ಲಿರೋ ಅಥವಾ ಸಾಮಾನ್ಯರ ಮಕ್ಕಳನ್ನು ಮಾತ್ರ ಏನು ಬೇಕಾದರೂ ಮಾಡ್ತಾರೆ. ಒಂದಂತೂ ಸತ್ಯ, ಅವನು ಎಷ್ಟು ತಪ್ಪಿತಸ್ತಾ ಇದ್ದಾನೋ ಅದನ್ನು ವಿಡಿಯೋ ಮಾಡಿ ಪೆನ್ ಡ್ರೈವ್ಗಳಲ್ಲಿ ಬೀದಿಗಳಲ್ಲಿ ಹಂಚಿರೋರು, ಮೊಬೈಲ್ಗಳಲ್ಲಿ ಹರಿಬಿಟ್ಟವರು ಕೂಡ ತಪ್ಪಿತಸ್ಥರು. ನಿಮ್ಮ ಮೊಬೈಲ್ಗೆ ಏನಾದರೂ ಆ ವಿಡಿಯೋ ಬಂದರೆ ನೀವೇನಾದರೂ ಇಟ್ಕೊಂಡ್ರೆ ನಾಳೆ ನಿಮ್ಮ ಮೇಲೂ ಕ್ರಮ ತಗೊಳ್ಬೋದು. ಹುಷಾರ್. ಫಸ್ಟ್ ಡಿಲೀಟ್ ಮಾಡಿ, ಫಾರ್ವರ್ಡು, ಶೇರು ಮಾಡದೆ ಹೆಣ್ಮಕ್ಳ ಘನತೆ ಗೌರವ ಕಾಪಾಡಿ. ಆ ವಿಡಿಯೋ ನೋಡಿದಾಗ ನಿಮ್ಮನೆ ಹೆಣ್ಮಕ್ಳು ನಿಮಗೆ ಜ್ಞಾಪಕಕ್ಕೆ ಬರಬೇಕು. ಯಾಕೆ ಅಂತಂದರೆ ಯಾವ ಆಗಂತುಕ ಎಲ್ಲಿ ಅಡಿಕೊಳ್ತಿರ್ತಾನೋ ಗೊತ್ತಿಲ್ಲ. ಆಫೀಸ್ಗಳಲ್ಲಿ ಎಲ್ಲಿ ಬೇಕಾದರೂ, ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ, ನಿಮ್ಮ ಕಚೇರಿಗಳಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು. ಹೀಗಾಗಿ ಆ ಸಂತ್ರಸ್ತ ಹೆಣ್ಮಕ್ಳ ಪರವಾಗಿ ಇಡೀ ರಾಜ್ಯ ಒಂದಾಗಬೇಕಾಗಿದೆ. ಎಸ್ಪೆಷಲಿ ಈ ರಾಜ್ಯದ ಹೆಣ್ಮಕ್ಳು, ನೀವು ಆ ಸಂತ್ರಸ್ತ ಹೆಣ್ಮಕ್ಳ ಪರವಾಗಿ ನಿಲ್ಲಬೇಕಾಗಿದೆ. ಯಾರಿಗೂ ಅವಮರ್ಯಾದೆ ಮಾಡೋದು ಬೇಡ, ಯಾರನ್ನೂ ನಾವು ಕೀಳಾಗಿ ನೋಡೋದು ಬೇಡ. ಅವರನ್ನು ಈ ಒಂದು ಸಮಾಜದಲ್ಲಿ ಗಟ್ಟಿಯಾಗಿ ಬಾಳುವಂಥ ಶಕ್ತಿಯನ್ನು ನಾವು ಕೊಡಬೇಕಾಗಿದೆ. ಅದಕ್ಕೆ ಕಾನೂನು ಗಟ್ಟಿ ಆಗಬೇಕಾಗಿದೆ. ನಾನು ವಿನಂತಿಸ್ತೀನಿ ರಾಜ್ಯದ ಹೆಣ್ಮಕ್ಳ ಪರವಾಗಿ, ಮಾನ್ಯ ಸಿದ್ದರಾಮಯ್ಯನವರೇ, ಡಾಕ್ಟರ್ G. ಪರಮೇಶ್ವರ್ ಅವರೇ, ಫಸ್ಟ್ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿ. ಆ ವಿಡಿಯೋಗಳನ್ನು ಯಾರು ಶೇರ್ ಮಾಡ್ತಾರೆ, ಯಾರು ಆ ವಿಡಿಯೋಗಳನ್ನು ಹರಿಬಿಡ್ತಾರೆ, ಯಾರ್ಯಾರು ಪೆನ್ ಡ್ರೈವ್ಗಳಲ್ಲಿ ಇದನ್ನು ಹಂಚ್ತಾ ಇದ್ದಾರೆ, ಅವ್ರನ್ನ ಒದ್ದು ಒಳಗಾಕಿ ನೇತಾಕಿ ಅವ್ರನ್ನ ಸುಮ್ಮನೆ ಬಿಡಬೇಡಿ. ಒಂದು ಭಯ ಬರಬೇಕು. ಇಲ್ಲದೆ ಇದ್ದರೆ ಹೆಣ್ಮಕ್ಳ ಜೀವನ ಜೊತೆ ಯಾರು ಬೇಕಾದರೂ ಆಟ ಆಡ್ಕೋಬಹುದು. ಪ್ರಜ್ವಲ್ ಸೋಲಿಸ್ಬೇಕು ಅಂತ ಇನ್ನೊಂದು ರಾಜಕೀಯ ಪಕ್ಷ, ಇನ್ಯಾರನ್ನೋ ಗೆಲ್ಲಿಸ್ಬೇಕು ಅಂತ ಮತ್ತೊಂದು ರಾಜಕೀಯ ಪಕ್ಷ ಹೆಣ್ಮಕ್ಳ ವಿಡಿಯೋಗಳಿಂದ ಹಿಂಗೆ ಹರಿಬಿಡ್ತಾ ಇದ್ರೆ ಏನ್ರಿ ಇದು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ಹೆಣ್ಮಕ್ಳಿಗೊಂದು ಬೆಲೆ ಬೇಡವಾ? ಪಾಪ ಹೆಣ್ಮಕ್ಳು ಎಷ್ಟು ಒದ್ದಾಡ್ತಾ ಇರ್ತಾರೆ. ಹೆಂಗೆ ಇದೆಲ್ಲ ಹೊರಗಡೆ ಬಂದರೆ ಏನಾಗುತ್ತೆ ಅಂತ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ದಯವಿಟ್ಟು ಶಕ್ತಿ ತುಂಬೋಣ, ಅವ್ರಿಗೆ ಬಾಳೋದಕ್ಕೊಂದು ಅವಕಾಶ ಕೊಡೋಣ. ಆದರೆ ಈ ಕ್ರಿಮಿ ಇದಾನಲ್ಲ, ಈತನನ್ನು ಸುಮ್ಮನೆ ಬಿಟ್ಟರೆ ಜನ ಸುಮ್ಮನಿದ್ದಾರೆ ಅನ್ಕೋಬೇಡಿ, ಕಾಯ್ತಾ ಇದ್ದಾರೆ. ಬೆಂಕಿ ಹತ್ತುತ್ತೋ ಆರಿಸ್ಕೊಳಕ್ಕೆ ನಿಮ್ಮ ಬುಡಕ್ಕೆ ನೀರು ಇರಲ್ಲ, ನೆನ್ಪಿಟ್ಕೊಳ್ಳಿ. ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.